ನಟ ಧ್ರುವ ಸರ್ಜಾ 3.5 ಕೋಟಿ ವಂಚಿಸಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಬರ್ತಾ ಇದೆ. ಯಾರು ಈ ಆರೋಪವನ್ನ ಮಾಡಿದ್ದಾರೆ? ಅದಕ್ಕೆ ಧ್ರುವ ಕೊಡ್ತಾ ಇರುವಂತಹ ಉತ್ತರ ಏನು? ಯಾತಕ್ಕೋಸ್ಕರ ಈ ಆರೋಪ? ಡೀಟೇಲ್ಸ್ ಇಲ್ಲಿದೆ. ನಟ ಧ್ರುವ ಸರ್ಜಾ 3.5 ಕೋಟಿ ವಂಚನೆ ಮಾಡಿದ್ರ? ಕನ್ನಡದ ಸ್ಟಾರ್ ನಟನ ವಿರುದ್ಧ ಮುಂಬೈನಲ್ಲಿ ಎಫ್ಐಆರ್. ಎಸ್, ಕನ್ನಡದ ಸ್ಟಾರ್ ನಟ ಧ್ರುವ ಸರ್ಜಾ ವಿರುದ್ಧ ಈಗ ಹಣಕಾಸು ವಂಚನೆ ಆರೋಪ ಕೇಳಿಬಂದಿದೆ. ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚಿತ್ರ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಅವರಿಗೆ ಸಿನಿಮಾ ಮಾಡುವುದಾಗಿ ಹಣ ಪಡೆದು ವಂಚಿಸಿದ್ದಾರೆ ಅನ್ನೋ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಏಕಕಾಲದಲ್ಲಿ ಕನ್ನಡ, ತೆಲುಗು, ತಮಿಳು ಚಿತ್ರ ಮಾಡುವುದಾಗಿ 3 ಕೋಟಿ 15 ಲಕ್ಷ ರೂಪಾಯಿ ಹಣ ಪಡೆದು ಚಿತ್ರ ಮಾಡದೆ ಹಣ ವಂಚಿಸಿದ್ದಾರೆ ಅಂತ ನಿರ್ದೇಶಕ ರಾಘವೇಂದ್ರ ಅವರು ದೂರು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಮುಂಬೈನ ಅಂಬೋಲಿ ಪೊಲೀಸರು ವಂಚನೆ ಆರೋಪದ ಮೇಲೆ ದೂರು ದಾಖಲಿಸಿದ್ದಾರೆ. ಧ್ರುವ ಸರ್ಜಾ ವಿರುದ್ಧ ಆರೋಪವೇನು ಅಂತ ನೋಡುವುದಾದ್ರೆ, ಧ್ರುವ ಸರ್ಜಾ ಸೋಲ್ಜರ್ ಎಂಬ ಸಿನಿಮಾ ಮಾಡುವುದಾಗಿ ಒಪ್ಪಿ ನನ್ನ ಬಳಿ ಹಣ ಪಡೆದಿದ್ರು. ಸಿನಿಮಾ ಸ್ಕ್ರಿಪ್ಟ್ ಎಲ್ಲವನ್ನ ಸಿದ್ಧ ಮಾಡಿದ್ವಿ. ಆದ್ರೆ ಸಿನಿಮಾ ಒಪ್ಪಂದಕ್ಕೆ ಸಹಿ ಹಾಕೋ ಮೊದಲೇ 3 ಕೋಟಿ 15 ಲಕ್ಷ ಹಣ ಪಡೆದಿದ್ರು. ಈ ಸಿನಿಮಾ ಮಾಡೋಕೆ 2019ರಲ್ಲಿ ಫೆಬ್ರವರಿ 21ನೇ ತಾರೀಕು ಒಪ್ಪಂದ ಆಗಿತ್ತು. ಹಣವನ್ನು 2018 ಮತ್ತು 2021ರ ನಡುವೆ ನಟ ಧ್ರುವ ಒಡೆತನದ RH ಎಂಟರ್ಟೈನ್ಮೆಂಟ್ಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಈ ಹಂತದಲ್ಲೇ ಧ್ರುವ ಸರ್ಜಾ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಆದರೆ ಧ್ರುವ ಸರ್ಜಾ ಒಪ್ಪಿಕೊಂಡಂತೆ ಸಿನಿಮಾ ಮಾಡಲಿಲ್ಲ ಅಂತ ನಿರ್ದೇಶಕ ರಾಘವೇಂದ್ರ ಆರೋಪ ಮಾಡಿದ್ದಾರೆ. ನಟ ಧ್ರುವ ಸರ್ಜಾ ಸೋಲ್ಜರ್ ಸಿನಿಮಾ ಮಾಡೋದಾಗಿ ಒಪ್ಕೊಂಡು ನಮ್ಮ ಬಳಿ ಹಣವನ್ನು ಪಡೆದಿರ್ತಾರೆ. ಸುಮಾರು 3 ಕೋಟಿ 15 ಲಕ್ಷ ಹಣವನ್ನು ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲೇ ಹಣವನ್ನು ಪಡೆದಿರ್ತಾರೆ. ಸೊ ಈ ಒಂದು ಒಪ್ಪಂದ 2019ರಲ್ಲಿ ಆಗಿರುತ್ತೆ. ಆದರೆ 2018 ಮತ್ತು 21ರ ನಡುವೆ ಈ ಹಣವನ್ನು ಧ್ರುವ ಸರ್ಜಾ ಅವರ ಒಡೆತನದ RH ಎಂಟರ್ಟೈನ್ಮೆಂಟ್ಗೆ ಈಗ ವರ್ಗಾವಣೆ ಮಾಡಿರ್ತೀವಿ. ಈ ಒಂದು ಹಣದಲ್ಲಿ ಧ್ರುವ ಸರ್ಜಾ ಅವರು ಅಪಾರ್ಟ್ಮೆಂಟನ್ನು ಕೊಂಡಿರ್ತಕ್ಕಂಥದ್ದು. ಮತ್ತು ಧ್ರುವ ಸರ್ಜಾ ಅವರು ಈ ಸಿನಿಮಾ ಮಾಡೋದಕ್ಕೆ ಒಪ್ಪಿಗೆ ಆದ ನಂತರ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡಿದ್ವಿ, ಕಥೆಯನ್ನು ಕೂಡ ರೆಡಿ ಮಾಡಿದ್ವಿ. ಆದರೆ ಧ್ರುವ ಸರ್ಜಾ ಒಪ್ಪಿಕೊಂಡಂತೆ ಸಿನಿಮಾ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿರ್ತಕ್ಕಂಥದ್ದು ನಿರ್ದೇಶಕ ರಾಘವೇಂದ್ರ ಹೆಗಡೆ. ಕನ್ನಡದಲ್ಲಿ ಸಿನಿಮಾ ಮಾಡೋಣ ಎಂದ ಧ್ರುವ ಸರ್ಜಾ ತಮಿಳು, ತೆಲುಗು ಸಿನಿಮಾಕ್ಕೆ ನಿರ್ಮಾಪಕರ ಒತ್ತಡ, ಪರಭಾಷೆ ಸಿನಿಮಾಕ್ಕೆ ಒಪ್ಪದಿದ್ದಕ್ಕೆ ನೋಟಿಸ್ ಕೊಟ್ರ. ಇನ್ನು ನಟ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗ್ತಾ ಇದ್ದ ಹಾಗೆ ಆಪ್ತ ಬಳಗ ಸ್ಪಷ್ಟನೆ ಕೊಟ್ಟಿದೆ. ಧ್ರುವ ಸರ್ಜಾ ಟೀಮ್ ಸ್ಪಷ್ಟನೆ ಏನು ಅಂತ ನೋಡೋದಾದ್ರೆ, 8 ವರ್ಷದ ಹಿಂದೆ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಸೈನಿಕರಿಗೆ ಸಂಬಂಧಪಟ್ಟ ಸ್ಟೋರಿ ಮಾಡೋಣ ಅಂತ ಬಂದು ಅಡ್ವಾನ್ಸ್ ಕೊಡ್ತಾರೆ. ನಂತರ ಜೂನ್ 8ನೇ ತಾರೀಕು ರಾಘವೇಂದ್ರ ಹೆಗಡೆ ಧ್ರುವ ಸರ್ಜಾರನ್ನ ಮೀಟ್ ಮಾಡಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಸರಿಯಾಗಿ ಬಿಸ್ನೆಸ್ ಆಗಲ್ಲ, ತಮಿಳು ಅಥವಾ ತೆಲುಗಿನಲ್ಲಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಆಗ ಧ್ರುವ ಕನ್ನಡದಲ್ಲೇ ಮೊದಲು ಸಿನಿಮಾ ಮಾಡೋಣ, ಕನ್ನಡಕ್ಕೆ ಆದ್ಯತೆ ಕೊಡಿ ಅಂದ್ರು. ಇದಕ್ಕೆ ನಿರ್ದೇಶಕರು ಒಪ್ಪದೆ ಜೂನ್ 10ನೇ ತಾರೀಕು ಮುಂಬೈ ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ದಾರೆ. ಇದಕ್ಕೆ ನಾವು ಜೂನ್ 15ಕ್ಕೆ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಿರ್ದೇಶಕ ರಾಘವೇಂದ್ರ ಹೆಗಡೆ ಸುಮಾರು 8 ವರ್ಷಗಳ ಹಿಂದೆ ಸೈನಿಕರಿಗೆ ಸಂಬಂಧಪಟ್ಟಂತಹ ಸಿನಿಮಾವನ್ನು ಮಾಡೋಣ ಅಂತೇಳಿ ಧ್ರುವ ಸರ್ಜಾ ಅವರಿಗೆ ಅಡ್ವಾನ್ಸನ್ನು ಕೊಟ್ಟಿರ್ತಾರೆ. ಆದರೆ ಕಳೆದ ಜೂನ್ 8ರಂದು ಬಂದು ಧ್ರುವ ಸರ್ಜಾ ಅವ್ರ ಹತ್ರ ಹೇಳ್ತಾರೆ, ಕನ್ನಡದಲ್ಲಿ ಈಗ ಸಿನಿಮಾ ಬಿಸ್ನೆಸ್ ಆಗ್ತಾ ಇಲ್ಲ, ಹಾಗಾಗಿ ತೆಲುಗು ಅಥವಾ ತಮಿಳಿನಲ್ಲಿ ಸಿನಿಮಾ ಮಾಡೋಣ ಅಂದಾಗ ಧ್ರುವ ಸರ್ಜಾ ಅವರು ಇದಕ್ಕೆ ಒಪ್ಪದೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಡಿ, ಕನ್ನಡದಲ್ಲೇ ಮೊದಲು ಸಿನಿಮಾವನ್ನು ಮಾಡೋಣ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಒಪ್ಪದೆ ನಿರ್ದೇಶಕ ರಾಘವೇಂದ್ರ ಅವರು ಕೋರ್ಟ್ನಿಂದ ಇದೇ ಕಳೆದ ಜೂನ್ 10ನೇ ತಾರೀಕು ಅವರಿಗೆ ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸ್ಗೂ ಕೂಡ ನಾವು ಕಳೆದ ಜೂನ್ 15ರಂದು ಪ್ರತಿಕ್ರಿಯೆಯನ್ನು ನೀಡಿದ್ದೀವಿ. ಆದರೆ ನಾವು ಸಿನಿಮಾವನ್ನು ಮಾಡ್ತೀವಿ ಅಂತ ಅಡ್ವಾನ್ಸ್ ಪಡೆದು ಯಾವುದೇ ರೀತಿಯಾದಂಥ ವಂಚನೆ ಮಾಡಿಲ್ಲ ಅಂತ ಧ್ರುವ ಸರ್ಜಾ ಅವರ ಆಪ್ತ ಬಳಗದಿಂದ ಬಂದಂತಹ ಸ್ಪಷ್ಟನೆ ಆಗಿರ್ತಕ್ಕಂಥದ್ದು. ಇನ್ನು ಧ್ರುವ ಸರ್ಜಾ ಸಂಪರ್ಕಕ್ಕೆ ಪಬ್ಲಿಕ್ ಟಿವಿ ನಿರಂತರ ಯತ್ನವನ್ನು ನಡೆಸಿದ್ದು ಸಂಪರ್ಕಕ್ಕೆ ಸಿಗ್ತಿಲ್ಲ. ಇದು 8 ವರ್ಷಗಳ ಹಿಂದಿನ ವ್ಯವಹಾರ ಆಗಿದ್ದು ಏನಾಗುತ್ತೋ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.